ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗ್ಯಾವ ಅಂತ ಹೇಳ್ಬಹುದು. ಭಾಲ್ಕಿ ತಾಲೂಕಿನ ಗೋಧಿ ಹಿಪ್ಪರ್ಗ ಗ್ರಾಮದ ನೋಡ್ಬೋದು ನೀವು, ಒಂದು ಸರ್ಕಾರಿ ಸ್ಕೂಲ್ ಇದೆ, ಸಂಪೂರ್ಣವಾಗಿ ಜಲಾವೃತಗೊಂಡದ ಅಂತ ಹೇಳ್ಬೋದು. ಸರ್ಕಾರಿ ಸ್ಕೂಲು ಮತ್ತು ಈಗಾಗಲೇ ನೂರಾರು ಎಕರೆ ಏನು ಕೃಷಿ ಜಮೀನಿದೆ ನೋಡ್ಬೋದು ನೀವು, ಸಂಪೂರ್ಣ ಕೆರೆಯಾಗಿ ಬದಲಾಗಿದೆ ಅಂತ ಹೇಳ್ಬೋದು. ಏನು ಟೋಟಲಿ ಕಾರಂಜ ಜಲಾಶಯದ ನೀರು ಒಂದು ಕಡೆ, ಎರಡನೇ ದಿನ ಸತತವಾಗಿ ಸುರಿಯುತ್ತಿರೋ ಭಾರಿ ಮಳೆಗೆ ಇಡೀ ಒಂದು ಗೋಧಿ ಹಿಪ್ಪರ್ಗ ಗ್ರಾಮಸ್ಥರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ, ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಮೇಲಿಂದ ಮಳೆ ಸತತವಾಗಿ ಸುರಿತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ಈಗಾಗಲೇ ಗ್ರಾಮದ ಸ್ಕೂಲ್ ಅಂದ್ರೆ ಟೋಟಲಿ ಊರಿನವರೆಗೆ ನೀರು ಬಂದವ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರು ಕೂಡ ಅಧಿಕಾರಿಗಳೊಂದಿಗೆ ಏನು ಈಗಾಗಲೇ ಮಳೆ ಏನು ಅವಾಂತರ ಸೃಷ್ಟಿಯಾಗಿದೆ, ಆ ಅವಾಂತರ ಸೃಷ್ಟಿ ಸ್ಥಳದಲ್ಲಿ ಅವ್ರು ಕೂಡ ಆಗಮಿಸಿದ್ದಾರೆ. ನೋಡ್ಬೋದು ನೀವು, ಈಗಾಗಲೇ ಜಸ್ಕಾಂ ಇಲಾಖೆ ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬ ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡಿತಾ ಇದ್ದಾರೆ. ಗ್ರಾಮಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೋದು ನಿಮ್ಮ ಎದುರುಗಡೆ ವಿದ್ಯುತ್ ತಂತಿ ಇದೆ, ವಿದ್ಯುತ್ ಕಂಬ ಕೂಡ ಬಿದ್ದಿದೆ. ಹೀಗಾಗಿ ಸಾಕಷ್ಟು ಅವಾಂತರ ಅಂದರೆ ಎಲ್ಲೋ ಒಂದು ಕಡೆ ಊರಲ್ಲಿ ವಿದ್ಯುತ್ ಇಲ್ಲ, ವಿದ್ಯುತ್ ಕಂಬಗಳು ಬಿದ್ದೋಗಿವೆ, ಸಮಸ್ಯೆಗಳೇನದಂದ್ರೆ ಸಾಕಷ್ಟು ಆಗಿವೆ. ನೋಡ್ಬೋದು ನೀವು, ಸಚಿವರು ಕೂಡ ಇಲ್ಲೇ ಇದ್ದಾರೆ. ಹೀಗಾಗಿ ಸಂಪೂರ್ಣ ಗೋಧಿ ಹಿಪ್ಪರ್ಗ ಗ್ರಾಮ ಒಂದು ಕೆರೆ ಮಾದರಿಯಾಗಿ ಬದಲಾಗಿದೆ. ಸರ್, ಟೋಟಲಿ ನೋಡ್ತಾ ಇದ್ರಿ, ಗ್ರಾಮಸ್ಥರು ಏನು ಸಮಸ್ಯೆನ ತಮ್ಮ ಎದುರು ಹೇಳ್ತಾ ಇದ್ದಾರೆ ಸರ್? ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬೆಳಿಗ್ಗೆಯಿಂದ ಭೇಟಿ ಕೊಡ್ತಾ ಇದ್ದೇನೆ. ಗೋಧಿಪುರ್ಗ ಗ್ರಾಮಕ್ಕೆ ಬಂದಿದ್ದೇನೆ. ದುರದೃಷ್ಟವಶಾತ್ ಗೋಧಿಪುರ್ಗ ಗ್ರಾಮದಲ್ಲಿ ಸಂಪೂರ್ಣ ಜನರ ಏನು ಭೂಮಿ ಇದೆ ಜಲಾವೃತ ಆಗಿಬಿಟ್ಟಿದೆ. ಇಲ್ಲಿ ಒಂದು ಕಾರಂಜ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ದಿತ್ತು, ಅದರ ಮೇಲೆ ಇವತ್ತು ನೀರು ಹರಿತಾ ಇದೆ. ಹೀಗಾಗಿ ಸುಮಾರು 1200 ಎಕರೆ ಅವ್ರದ್ದೇನು ಈ ಗ್ರಾಮಸ್ಥರ ಜಮೀನಿದೆ, ಅದರಲ್ಲಿ 800-900 ಎಕರೆ ಸಂಪೂರ್ಣ ಮುಳುಗಡೆ ಆಗಿ, ಏನು ಅವರು ಸೋಯಾಬೀನ್ ಬೆಳೆದಿದ್ರು, ತೊಗರಿ ಇದೆ, ಹೆಸರು ರಾಸಿಗೆ ಬಂದಿತ್ತು, ಅದೆಲ್ಲವೂ ಪೂರ್ಣ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಈಗಾಗಲೇ ನಾನು ಜಿಲ್ಲಾಧಿಕಾರಿಗೆ ಹೇಳಿದ್ದೇನೆ, ಅವರಿಗೆ ಬರಲಿಕ್ಕೆ ಹೇಳಿದ್ದೆ ನಾನು, ಮತ್ತು ತಹಶೀಲ್ದಾರ್ ಅವರು, ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ನನ್ನ ಜೊತೆಯಲ್ಲಿದ್ದಾರೆ. ಈಗ ನೋಡಿ, ಸ್ಕೂಲಲ್ಲೇ ಸಂಪೂರ್ಣ ಜಲಾವೃತಗೊಂಡಿದೆ. ಅಂದರೆ ಏನಾಗಿದೆ, ಮಳೆ ಇವತ್ತು ಸುಮಾರು 4 ದಿವಸದಿಂದ ಸತತವಾಗಿ ಮಳೆ ಸುರಿತಾ ಇದೆ. ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದು ದಿವಸದಲ್ಲಿ ಬೀಳ್ತಾ ಇದೆ. ಅಧಿಕ ಮಳೆಯಿಂದ ಈ ಒಂದು ಅವಾಂತರ ಆಗಿದೆ. ರೈತರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಪುನರ್ನಿರ್ಮಾಣ ಮಾಡುವಂಥ ಕಾರ್ಯ ಸಮರೋಪಾದಿಯಲ್ಲಿ, ಯುದ್ಧೋಪಾದಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೇನೆ. ರಸ್ತೆ ಸಂಪರ್ಕ ಎಲ್ಲೆಲ್ಲಿ ಕಡಿದು ಹೋಗಿದೆ ಅದು ಮತ್ತೆ ಪುನಃ ಸ್ಥಾಪನೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ಎಲ್ಲೆಲ್ಲಿ ಸಮೀಕ್ಷೆ ಮಾಡುವಂಥದ್ದಕ್ಕೆ ಆದೇಶ ಕೊಟ್ಟಿದ್ದೇನೆ. ಸಮೀಕ್ಷೆ ಮಾಡಿ ಅವರಿಗೆ ನಿಯಮಾನುಸಾರ ಪರಿಹಾರ ಕೊಡುವಂಥದ್ದು, ಮಣ್ಣು ಕೊಚ್ಕೊಂಡೋದ್ರೆ ವಿಶೇಷ ಪರಿಹಾರ ಕೊಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿನೂ ಮಾಡ್ತಾ ಇದ್ದೇನೆ. ರೈತರು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಸರ್ಕಾರ ರೈತರ ಜೊತೆಯಲ್ಲಿದೆ, ನಾವು ಅವ್ರ ಜೊತೆಯಲ್ಲಿದ್ದೇವೆ. ಇವತ್ತು ಏನೇನು ಸಾಧ್ಯ ಇದೆ ಅವೆಲ್ಲವನ್ನೂ ಇವತ್ತು ನಾವು ಮಾಡಿ ಅವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಅವರಿಗೆ ಸಾಂತ್ವನ ಹೇಳುವಂಥದ್ದು, ಅವರಿಗೆ ಪುನರ್ವ್ಯವಸ್ಥೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸರಿ, ಗ್ರಾಮಸ್ಥರು ಕೂಡ ಒಂದು ಸಾಕಷ್ಟು ಆತಂಕೀಡಾಗಿದ್ದಾರೆ. ಅಂದರೆ ಊರಿನವರೆಗೆ ನೀರು ಬಂದಿವೆ, ಅಂದರೆ ಇನ್ನೂ ಮಳೆ ಕಂಟಿನ್ಯೂ ಇತ್ತು ಅಂದ್ರೆ ಊರಾಗ ನೀರು ಬರ್ತಾವ ಆತಂಕದಲ್ಲಿದ್ದಾರೆ. ಸಾಕಷ್ಟು ಜನ ತಾವು ಬಂದ ಸಂದರ್ಭದಲ್ಲಿ ಬಂದಾರೆ ಸರ್. ಆತಂಕದಲ್ಲಿದ್ದಾರೆ. ರಾತ್ರಿ ಮತ್ತೆ ಮಳೆ ಬಿತ್ತು ಅಂದ್ರೆ ಮನೆಯಲ್ಲಿ ನೀರು ಹೊಕ್ಕಬೇಕು ಅನ್ನೋಂಥದ್ರ ಬಗ್ಗೆ ಅವರಿಗೆ ಸ್ವಲ್ಪ ಭಯ ಇದೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇಲ್ಲಿ ಒಬ್ಬ ಕಾನ್ಸ್ಟೇಬಲ್ಗೆ ಡೆಪ್ಯೂಟ್ ಮಾಡ್ತಾರೆ, ರಾತ್ರಿ ಎಲ್ಲ ನಿಗಾ ಇಕ್ತಾರೆ. ಅಂಥ ಪರಿಸ್ಥಿತಿ ಬಂತು ಅಂತ ಹೇಳಿದರೆ ಅವ್ರಿಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಟೋಟಲಿ ಗೋಧಿ ಹಿಪ್ಪರ್ಗ ಗ್ರಾಮಸ್ಥರು ಯಾವುದೇ ಒಂದು ಆತಂಕೀಡಾಗಬಾರ್ದು. ನೋಡ್ಬೋದು ಸಾಕಷ್ಟು ಜನ, ಅಂದರೆ ಸಚಿವರು ಬಂದರ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ತಮ್ಮ ನೋವನ್ನು ಹೇಳ್ಕೊಳ್ಳೋಕೆ ಆಗಮಿಸಿದ್ದಾರೆ. ನೂರಾರು ಜನ ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಏನು ತಮ್ಮ ಸಮಸ್ಯೆ, ತಮ್ಮ ನೋವನ್ನು ಸಚಿವರು ಮುಂದೆ ಹೇಳ್ತಾ ಇದ್ದಾರೆ. ಟೋಟಲಿ ಯಾವುದೇ ಒಂದು ಸಮಸ್ಯೆ ಯಾರೂ ಕೂಡ ಹೆದರಬಾರ್ದು. ಟೋಟಲಿ ನನ್ನ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ, ನಾವು ಕೂಡ ಭೇಟಿ ಕೊಟ್ಟಿದ್ದೀವಿ. ಸಮಸ್ಯೆ ಏನೇ ಇರಲಿ ಅದಕ್ಕೆ ಬಗೆಹರಿಸ್ತೀವಿ ಅಂತೇಳಿ ಸಚಿವರು ಗೋಧಿ ಹಿಪ್ಪರ್ಗ ಗ್ರಾಮಸ್ಥರಿಗೆ ಭರವಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗ್ಯಾವ ಅಂತ ಹೇಳ್ಬೋದು. ಭಾಲ್ಕಿ ತಾಲೂಕಿನ ಗೋಧಿ ಹಿಪ್ಪರ್ಗ ಗ್ರಾಮದ ನೋಡ್ಬೋದು ನೀವು, ಒಂದು ಸರ್ಕಾರಿ ಸ್ಕೂಲ್ ಇದೆ, ಸಂಪೂರ್ಣವಾಗಿ ಜಲಾವೃತಗೊಂಡದ ಅಂತ ಹೇಳ್ಬೋದು. ಸರ್ಕಾರಿ ಸ್ಕೂಲು ಮತ್ತು ಈಗಾಗಲೇ ನೂರಾರು ಎಕರೆ ಏನು ಕೃಷಿ ಜಮೀನಿದೆ ನೋಡ್ಬೋದು ನೀವು, ಸಂಪೂರ್ಣ ಕೆರೆಯಾಗಿ ಬದಲಾಗಿದೆ ಅಂತ ಹೇಳ್ಬೋದು. ಏನು ಟೋಟಲಿ ಕಾರಂಜ ಜಲಾಶಯದ ನೀರು ಒಂದು ಕಡೆ, ಎರಡನೇ ದಿನ ಸತತವಾಗಿ ಸುರಿಯುತ್ತಿರೋ ಭಾರಿ ಮಳೆಗೆ ಇಡೀ ಒಂದು ಗೋಧಿ ಹಿಪ್ಪರ್ಗ ಗ್ರಾಮಸ್ಥರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ, ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಮೇಲಿಂದ ಮಳೆ ಸತತವಾಗಿ ಸುರಿತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ಈಗಾಗಲೇ ಗ್ರಾಮದ ಸ್ಕೂಲ್ ಅಂದ್ರೆ ಟೋಟಲಿ ಊರಿನವರೆಗೆ ನೀರು ಬಂದವ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರು ಕೂಡ ಅಧಿಕಾರಿಗಳೊಂದಿಗೆ ಏನು ಈಗಾಗಲೇ ಮಳೆ ಏನು ಅವಾಂತರ ಸೃಷ್ಟಿಯಾಗಿದೆ,
ಸೃಷ್ಟಿಯಾಗಿದೆ. ಆ ಅವಾಂತರ ಸೃಷ್ಟಿ ಸ್ಥಳದಲ್ಲಿ ಅವ್ರು ಕೂಡ ಆಗಮಿಸಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಜಸ್ಕಾಂ ಇಲಾಖೆ ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬ ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡಿತಾ ಇದ್ದಾರೆ. ಗ್ರಾಮಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೋದು ನಿಮ್ಮ ಎದುರುಗಡೆ ವಿದ್ಯುತ್ ತಂತಿ ಇದೆ, ವಿದ್ಯುತ್ ಕಂಬ ಕೂಡ ಬಿದ್ದಿದೆ. ಹೀಗಾಗಿ ಸಾಕಷ್ಟು ಅವಾಂತರ ಅಂದರೆ ಎಲ್ಲೋ ಒಂದು ಕಡೆ ಊರಲ್ಲಿ ವಿದ್ಯುತ್ ಇಲ್ಲ, ವಿದ್ಯುತ್ ಕಂಬಗಳು ಬಿದ್ದೋಗಿವೆ. ಆ ಸಮಸ್ಯೆಗಳೇನದಂದ್ರೆ ಸಾಕಷ್ಟು ಆಗಿವೆ. ನೋಡ್ಬೋದು ನೀವು ಸಚಿವರು ಕೂಡ ಇಲ್ಲೇ ಇದ್ದಾರೆ. ಹೀಗಾಗಿ ಸಂಪೂರ್ಣ ಗೋಧಿ ಹಿಪ್ಪರ್ಗ ಗ್ರಾಮ ಒಂದು ಕೆರೆ ಮಾದರಿಯಾಗಿ ಬದಲಾಗಿದೆ. ಸರ್ ಟೋಟಲಿ ನೋಡ್ತಾ ಇದ್ರಿ ಗ್ರಾಮಸ್ಥರು ಏನು ಸಮಸ್ಯೆನ ತಮ್ಮ ಎದುರು ಹೇಳ್ತಾ ಇದ್ದಾರೆ ಸರ್? ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬೆಳಿಗ್ಗೆಯಿಂದ ಭೇಟಿ ಕೊಡ್ತಾ ಇದ್ದೇನೆ. ಗೋಧಿಪುರ್ಗ ಗ್ರಾಮಕ್ಕೆ ಬಂದಿದ್ದೇನೆ. ದುರದೃಷ್ಟವಶಾತ್ ಗೋಧಿಪುರ್ಗ ಗ್ರಾಮದಲ್ಲಿ ಸಂಪೂರ್ಣ ಜನರ ಏನು ಭೂಮಿ ಇದೆ ಜಲಾವೃತ ಆಗಿಬಿಟ್ಟಿದೆ. ಇಲ್ಲೊಂದು ಕಾರಂಜ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಬ್ಯಾರೇಜ್ ಮಾಡಿದ್ದಿತ್ತು. ಅದರ ಮೇಲೆ ಇವತ್ತು ನೀರು ಹರಿತಾ ಇದೆ. ಹೀಗಾಗಿ ಸುಮಾರು 1200 ಎಕರೆ ಅವ್ರದ್ದೇನು ಈ ಗ್ರಾಮಸ್ಥರ ಜಮೀನಿದೆ ಅದರಲ್ಲಿ 800-900 ಎಕರೆ ಸಂಪೂರ್ಣ ಮುಳುಗಡೆ ಆಗಿ, ಏನು ಅವರು ಸೋಯಾಬೀನ್ ಬೆಳೆದಿದ್ರು, ತೊಗರಿ ಇದೆ, ಹೆಸರು ರಾಸಿಗೆ ಬಂದಿತ್ತು, ಅದೆಲ್ಲವೂ ಪೂರ್ಣ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಈಗಾಗಲೇ ನಾನು ಜಿಲ್ಲಾಧಿಕಾರಿಗೆ ಹೇಳಿದ್ದೇನೆ, ಅವರಿಗೆ ಬರಲಿಕ್ಕೆ ಹೇಳಿದ್ದೆ ನಾನು. ಮತ್ತು ತಹಶೀಲ್ದಾರ್ ಅವರು, ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ನನ್ನ ಜೊತೆಯಲ್ಲಿದ್ದಾರೆ. ಈಗ ನೋಡಿ ಸ್ಕೂಲಲ್ಲೇ ಸಂಪೂರ್ಣ ಜಲಾವೃತಗೊಂಡಿದೆ. ಅಂದರೆ ಏನಾಗಿದೆ, ಮಳೆ ಇವತ್ತು ಸುಮಾರು 4 ದಿವಸದಿಂದ ಸತತವಾಗಿ ಮಳೆ ಸುರಿತಾ ಇದೆ. ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದು ದಿವಸದಲ್ಲಿ ಬೀಳ್ತಾ ಇದೆ. ಅಧಿಕ ಮಳೆಯಿಂದ ಈ ಒಂದು ಅವಾಂತರ ಆಗಿದೆ. ರೈತರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಪುನರ್ನಿರ್ಮಾಣ ಮಾಡುವಂಥ ಕಾರ್ಯ ಸಮರೋಪಾದಿಯಲ್ಲಿ ಯುದ್ಧೋಪಾದಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೇನೆ. ರಸ್ತೆ ಸಂಪರ್ಕ ಎಲ್ಲೆಲ್ಲಿ ಕಡಿದು ಹೋಗಿದೆ ಅದು ಮತ್ತೆ ಪುನಃ ಸ್ಥಾಪನೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ಎಲ್ಲೆಲ್ಲಿ ಸಮೀಕ್ಷೆ ಮಾಡುವಂಥದ್ದಕ್ಕೆ ಆದೇಶ ಕೊಟ್ಟಿದ್ದೇನೆ. ಸಮೀಕ್ಷೆ ಮಾಡಿ ಅವರಿಗೆ ನಿಯಮಾನುಸಾರ ಪರಿಹಾರ ಕೊಡುವಂಥದ್ದು, ಮಣ್ಣು ಕೊಚ್ಕೊಂಡೋದ್ರೆ ವಿಶೇಷ ಪರಿಹಾರ ಕೊಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿನೂ ಮಾಡ್ತಾ ಇದ್ದೇನೆ. ರೈತರು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಸರ್ಕಾರ ರೈತರ ಜೊತೆಯಲ್ಲಿದೆ, ನಾವು ಅವ್ರ ಜೊತೆಯಲ್ಲಿದ್ದೇವೆ. ಇವತ್ತು ಏನೇನು ಸಾಧ್ಯ ಇದೆ ಅವೆಲ್ಲವನ್ನೂ ಇವತ್ತು ನಾವು ಮಾಡಿ ಅವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಅವರಿಗೆ ಸಾಂತ್ವನ ಹೇಳುವಂಥದ್ದು, ಅವರಿಗೆ ಪುನರ್ವ್ಯವಸ್ಥೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸರಿ, ಗ್ರಾಮಸ್ಥರು ಕೂಡ ಒಂದು ಸಾಕಷ್ಟು ಒಂದು ಆತಂಕೀಡಾಗಿದ್ದಾರೆ. ಅಂದರೆ ಊರಿನವರೆಗೆ ನೀರು ಬಂದಿವೆ, ಅಂದರೆ ಇನ್ನೂ ಮಳೆ ಕಂಟಿನ್ಯೂ ಇತ್ತು ಅಂದ್ರೆ ಊರಾಗ ನೀರು ಬರ್ತಾವ ಆತಂಕದಲ್ಲಿದ್ದಾರೆ. ಸಾಕಷ್ಟು ಜನ ತಾವು ಬಂದ ಸಂದರ್ಭದಲ್ಲಿ ಬಂದಾರೆ ಸರ್. ಆತಂಕದಲ್ಲಿದ್ದಾರೆ. ರಾತ್ರಿ ಮತ್ತೆ ಮಳೆ ಬಿತ್ತು, ನಮ್ಮ ಮನೆಯಲ್ಲಿ ನೀರು ಹೊಕ್ಕಬೇಕು ಅನ್ನೋಂಥದ್ರ ಬಗ್ಗೆ ಅವರಿಗೆ ಸ್ವಲ್ಪ ಭಯ ಇದೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇಲ್ಲಿ ಒಬ್ಬ ಕಾನ್ಸ್ಟೇಬಲ್ಗೆ ಡೆಪ್ಯೂಟ್ ಮಾಡ್ತಾರೆ, ರಾತ್ರಿ ಎಲ್ಲ ನಿಗಾ ಇಕ್ತಾರೆ. ಅಂಥ ಪರಿಸ್ಥಿತಿ ಬಂತು ಅಂತ ಹೇಳಿದರೆ ಅವ್ರಿಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಟೋಟಲಿ ಗೋಧಿಪುರ ಗ್ರಾಮಸ್ಥರು ಯಾವುದೇ ಒಂದು ಆತಂಕೀಡಾಗಬಾರ್ದು. ನೋಡ್ಬೋದು ಸಾಕಷ್ಟು ಜನ ಅಂದರೆ ಸಚಿವರು ಬಂದರೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ತಮ್ಮ ನೋವನ್ನು ಹೇಳ್ಕೊಳ್ಳೋಕೆ ಆಗಮಿಸಿದ್ದಾರೆ. ನೂರಾರು ಜನ ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಏನು ತಮ್ಮ ಸಮಸ್ಯೆ, ತಮ್ಮ ನೋವನ್ನು ಸಚಿವರು ಮುಂದೆ ಹೇಳ್ತಾ ಇದ್ದಾರೆ. ಟೋಟಲಿ ಯಾವುದೇ ಒಂದು ಸಮಸ್ಯೆ ಯಾರೂ ಕೂಡ ಹೆದರಬಾರ್ದು. ಟೋಟಲಿ ನನ್ನ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾವು ಕೂಡ ಭೇಟಿ ಕೊಟ್ಟಿದ್ದೀವಿ. ಸಮಸ್ಯೆ ಏನೇ ಇರಲಿ ಅದಕ್ಕೆ ಬಗೆಹರಿಸ್ತೀವಿ ಅಂತೇಳಿ ಸಚಿವರು ಗೋಧಿಪುರ ಗ್ರಾಮಸ್ಥರಿಗೆ ಭರವಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.